ನೋಡಿ ಹೇಗೆ ಉಂಟು ನೋಡಿ ನೋಡಿ, ನಿಮಗೆ ದೂರದಲ್ಲಿ ಒಳ್ಳೆ ಕೇಕ್ ಕಂಡಾಗೆ ಕಾಣ್ತದೆ. ಆದರೆ ಇದಂತೂ ಒಂದು ಟ್ರೆಡಿಷನಲ್ ರೆಸಿಪಿ. ಫ್ರೆಂಡ್ಸ್, ಇವಾಗೆಲ್ಲ ಜೋರು ಮಳೆ ನೋಡಿ. ಆಟಿ ಬೇರೆ. ನಮ್ಮ ಅಜ್ಜಿಯಂದಿರೆಲ್ಲ ಈ ಆಟಿ ಟೈಮಲ್ಲಿ ಕಲ್ತಪ್ಪ ಅಂತ ಹೇಳಿ ಒಂದು ಡಿಫ್ರೆಂಟ್ ಆದ ರೆಸಿಪಿ ಮಾಡ್ತಾ ಇದ್ರು. ಇದರ ಹೆಸರು ಈಗಿನವರಿಗೆ ಗೊತ್ತಿರಲಿಕ್ಕೆ ಕೂಡ ಇಲ್ಲ. ಯಾವ ರೀತಿ ಮಾಡೋದಂತ ಹೇಳಿ ಅದಕ್ಕಿಂತ ಮುಂಚೆ ಗೊತ್ತಿರಲಿಕ್ಕಿಲ್ಲ. ನಾನಿವತ್ತು ಆ ರೆಸಿಪಿಯನ್ನು ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡುವುದಂತ ಹೇಳಿ ತೋರಿಸಿಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಾಕಟಿ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಕಲ್ತಪ್ಪ ಮಾಡಲಿಕ್ಕೆ ನಾನಿಲ್ಲಿ 1 ಲೋಟ ಅಕ್ಕಿಯನ್ನು, ಅಂದರೆ ಇದು ದೋಸೆ ಅಕ್ಕಿ, ಒಂದು 5-6 ಗಂಟೆ ನೆನೆಸಿಟ್ಟಿದ್ದೇನೆ. ಒಳ್ಳೆ ನಂದಿದೆ ನೋಡಿ. ನೋಡಿ, ಅಕ್ಕಿಯನ್ನು ರುಬ್ಬುವಾಗ 1/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಸೇರಿಸ್ಲಿಕ್ಕೆ ಉಂಟು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಜೀರಿಗೆ, ಇಷ್ಟನ್ನು ಹಾಕಿ ಅಕ್ಕಿಯನ್ನು ನುಣ್ಣಗೆ ರುಬ್ಬುವ. ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಬೇಕು. ತೆಂಗಿನಕಾಯಿ ಎಲ್ಲ ಹಾಕೋದ್ರಿಂದ ನಮ್ಮ ಕಲ್ತಪ್ಪ ಒಳ್ಳೆ ರುಚಿ ಬರ್ತದೆ. ಅರ್ಧ ಲೋಟದಷ್ಟು ನೀರನ್ನು ಸೇರಿಸುವ. ನುಣ್ಣಗೆ ರುಬ್ಬುವ. ನೋಡಿ, ಇಷ್ಟು ನುಣ್ಣಗೆ ರುಬ್ಬಬೇಕು. ಈಗ ನಾವು ಬೆಲ್ಲವನ್ನು ಸ್ವಲ್ಪ ನೀರು ಮಾಡುವ. ನಾನಂದರೆ ಇಲ್ಲೊಂದು 3-4 ಪೀಸ್ ಬೆಲ್ಲವನ್ನು ತಗೊಂಡಿದ್ದೇನೆ. ತುಂಬ ಪಾಕೆಲ್ಲ ಏನು ಬರಬೇಕಂತ ಇಲ್ಲ, ನೀರು ಮಾಡಿದರೆ ಸಾಕು. ಅದಕ್ಕೊಂದು 3/4 ಲೋಟದಷ್ಟು ನೀರನ್ನು ಸೇರಿಸ್ತೇನೆ. ನೋಡಿ, ನೀರು ಬಿಸಿ ಆಗ್ತಾ ಉಂಟು. ನಾವಿಲ್ಲಿ ಕಲ್ತಪ್ಪವನ್ನು ಸಿಹಿ ಮಾಡೋದ್ರಿಂದ ನಾನು ಇಷ್ಟು ಬೆಲ್ಲವನ್ನು ಹಾಕೊಂಡಿದ್ದೇನೆ. ಕೆಲವರೆಲ್ಲ ಹಾಗೆ ಒಗ್ಗರಣೆ ಹಾಕಿ ಖಾರ ಖಾರ ಕೂಡ ಮಾಡ್ತಾರೆ. ನೋಡಿ, ಆಲ್ಮೋಸ್ಟ್ ಎಲ್ಲ ನೀರಾಗ್ತಾ ಬಂತು. ಇಷ್ಟಾದರೆ ಸಾಕು, ಪಾಕ ಎಲ್ಲ ಬರಬೇಕಂತ ಇಲ್ಲ. ಇದನ್ನು ಇನ್ನು ಸೋಸಿ ನಮ್ಮ ಹಿಟ್ಟಿಗೆ ಸೇರಿಸುವ. ಬೆಲ್ಲವನ್ನು ಈ ಥರ ಸೋಸಿಕೊಂಡು ಹಾಕುವ, ಏನಾದರೂ ಕಸ ಇದ್ದರೆ ಹೋಗ್ತದೆ. ನೋಡಿ, ಈ ಥರ ಒಳ್ಳೆ ಮಿಕ್ಸ್ ಮಾಡಿದಾಗ ಬೆಲ್ಲದ ಕಲರ್ ಬರ್ತದೆ ನಮ್ಮ ಹಿಟ್ಟಿಗೆ. ನೋಡಿ, ಈ ಹದ ಸರಿ ಉಂಟು. ಕುಕ್ಕರಿಗೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸುವ. ನಮ್ಮ ಕುಕ್ಕರ್ ಸ್ವಲ್ಪ ಹಳೇದು, ಹಾಗಾಗಿ ಅಲ್ಯೂಮಿನಿಯದ್ದಲ್ಲ, ಹಾಗೆ ಅದು ಸ್ವಲ್ಪ ಕಪ್ಪು ಕಪ್ಪು ಬಿಟ್ಟಿದೆ. ಅದು ಮಾತ್ರ ಕರೆಕ್ಟ್ ಇದೆಯಲ್ಲ ಏನಲ್ಲ, ಅದು ತುಂಬ ಯೂಸ್ ಆದಾಗ ಹಾಗೆ ಆಗ್ತದೆ ಕುಕ್ಕರ್. ನಾವಿದಕ್ಕೆ ಚಿಕ್ಕ ಚಿಕ್ಕ ಕಟ್ ಮಾಡಿದ ತೆಂಗಿನಕಾಯನ್ನು ಹಾಕೊಳ್ಳುವ. ತೆಂಗಿನಕಾಯಿ ಅಂತ ಹೇಳಿದರೆ ಇದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ಇತ್ತು. ಮನೆಯಲ್ಲಿ ಗೋಟು ತೆಂಗಿನಕಾಯಿ ಇರ್ತದೆ ನೋಡಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಆಯಿತು. ಈ ತೆಂಗಿನಕಾಯನ್ನು ತುಪ್ಪದಲ್ಲಿ ಹುರಿಯೋದ್ರಿಂದ ಒಳ್ಳೆ ನಮಗೆ ಟೇಸ್ಟ್ ಕೊಡ್ತದೆ, ಹಾಗೆಯೇ ಪರಿಮಳ ಕೂಡ ಬರ್ತದೆ. ಇನ್ನು ಇದರ ಒಟ್ಟಿಗೆನೆ ನೀರುಳ್ಳಿಯನ್ನು ಕೂಡ ಹಾಕೊಳ್ಳುವ. ನಾನು 1 ನೀರುಳ್ಳಿಯನ್ನು ತಗೊಂಡಿದ್ದೇನೆ, ಒಂದು ಮೀಡಿಯಂ ಸೈಜ್ನ ನೀರುಳ್ಳಿ. ಇದೆರಡು ಒಟ್ಟಿಗೆ ಹಾಕಿ ಸ್ವಲ್ಪ ಕೆಂಪಾಗೋ ತನಕ ಚೆನ್ನಾಗಿ ಹುರಿಯುವ. ನೋಡಿ, ಇಷ್ಟು ಗೋಲ್ಡನ್ ಬ್ರೌನ್ ಬಂತು. ಇಷ್ಟಾದರೆ ಸಾಕು. ಇನ್ನು ನಾನು ಇದರಲ್ಲಿ ಒಂದು ಅರ್ಧದಷ್ಟನ್ನು ತೆಗೆದು ಬೇರೆ ಒಂದು ತಟ್ಟೆಯಲ್ಲಿ ಇಡ್ತೇನೆ. ನೋಡಿ, ನಾವು 10 ನಿಮಿಷ ಬಿಟ್ಟ ಹಿಟ್ಟು ಈ ಥರ ಆಗಿದೆ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡುವ. ಹಾಗೆಯೇ ನೋಡಿ, ನಾವು ಕಲ್ತಪ್ಪ ಹಾಕಬೇಕಾದ್ರೆ ಕುಕ್ಕರ್ ಸರಿ ಬಿಸಿಯಾಗಿರಬೇಕು. ನೋಡಿ, ಒಳ್ಳೆ ಹೊಗೆ ಬರ್ತಾ ಉಂಟು. ಆವಾಗಲೇ ನಾವು ಈ ಹಿಟ್ಟನ್ನು ಸೇರಿಸಬೇಕು. ಕುಕ್ಕರೆಲ್ಲ ತಣ್ಣಗಿರುವಾಗ ನಾವು ಸೇರಿಸಬಾರ್ದು. ನೋಡಿ, ಈ ಥರ ಒಳ್ಳೆ ಹೊಗೆ ಬಂದಾಗ ನಾವು ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ಹಿಟ್ಟನ್ನು ಹಾಕಬೇಕು. ಹೈ ಫ್ಲೇಮಲ್ಲೇ ಕುಕ್ಕರ್ ಫಸ್ಟಿಗೆ ಇರಬೇಕು. ನಂತರ ಮೇಲ್ಗಡೆ ನಾವು ತೆಗೆದಿಟ್ಟಂತಹ ಈ ಈರುಳ್ಳಿ ಮತ್ತು ತೆಂಗಿನಕಾಯನ್ನು ಕೂಡ ಹಾಕೊಳ್ಳುವ. ಅವು ಎಲ್ಲ ಕಡೆಗೆ ಚೆಂದ ಬರ್ತದೆ. ಈ ಟೆಕ್ಸ್ಚರ್ ಎಲ್ಲ ನೋಡಬೇಕಾದ್ರೆ ಕೂಡ ಚೆಂದ ಬರ್ತದೆ, ತೆಗೆಯುವಾಗ ಕೂಡ ಒಳ್ಳೆದಾಗಿ ಕಾಣ್ತದೆ. ಇವಾಗ ನಾವು ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಇದು ಬೇಯಲಿ. ನೋಡಿ, ಕುಕ್ಕರ್ನ ವಿಸಿಲ್ ಇಡ್ಲಿಕ್ಕಿಲ್ಲ, ಹಾಗೆಯೇ ಲೋ ಫ್ಲೇಮಲ್ಲಿ ಒಂದು 15 ನಿಮಿಷ ಬೇಯಿಸುವ. ಹೇಗೆ ಬಂದಿದೆ ನೋಡಿ. ಇದನ್ನು ಇನ್ನೊಂದು 10 ನಿಮಿಷ ಹಾಗೆ ಓಪನ್ ಮಾಡಿ ಇಡುವ. ಸ್ವಲ್ಪ ಇದು ತಣಿಬೇಕು, ನಂತರ ಅದನ್ನು ತೆಗೆದ್ರೆ ಆಯ್ತು. ನೋಡಿ, ಇನ್ನಿದನ್ನು ಕೇಕ್ ಥರ ಕಟ್ ಮಾಡುವ. ತಣ್ಣಗಾದ ನಂತರ ಈ ಥರ ಬರ್ತದೆ ಕಟ್ ಮಾಡಲಿಕ್ಕೆ.
ನೋಡಿ ಹೇಗೆ ಬಿಟ್ಟು ಬರ್ತದೆ ನೋಡಿ. ನೋಡಿ ಸ್ವಲ್ಪ ಕೂಡ ಕಪ್ಪಾಗಲಿಲ್ಲ, ಆದರೂ ಕೂಡ ಒಳ್ಳೆ ಬೆಂದಿದೆ. ನೋಡಿ ಹೇಗೆ ಉಂಟು ನೋಡಿ, ಒಳ್ಳೆ ಕರಂ ಕುರುಮ್ ಉಂಟು ಕೆಳಗಡೆ ನೋಡಿ. ನಿಮಗೆ ದೂರದಲ್ಲಿ ಒಳ್ಳೆ ಕೇಕ್ ಕಂಡಾಗೆ ಕಾಣ್ತದೆ. ಅಂದರೆ ಇದಂತೂ ಒಂದು ಟ್ರೆಡಿಷನಲ್ ರೆಸಿಪಿ, ಭಾರಿ ಚಂದ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಕಲ್ತಪ್ಪ. ಅದರಲ್ಲಿ ನೀರುಳ್ಳಿ ಆಗಿರ್ಬೋದು, ಹಾಗೆಯೇ ತೆಂಗಿನಕಾಯಿ ಅದು ಕೂಡ ಈ ತುಪ್ಪದಲ್ಲಿ ಹುರಿದಿರ್ತೇವೆ ನೋಡಿ, ಒಳ್ಳೆ ಪರಿಮಳ ಬರ್ತದೆ ನಮಗೆ ತಿನ್ಬೇಕಾದ್ರೆ. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ನಾನು ಹೇಳಿಕೊಟ್ಟಿದ್ದೇನೆ, ತುಂಬ ಚೆನ್ನಾಗಿ ಬರ್ತದೆ. ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.